ಎಲ್ಲ ಪ್ರೆಸ್ ಮಾಧ್ಯಮದವರಿಗೆ ಮತ್ತು ಮಾದಿಗೆ ದಂಡೋರ MRPS ಜಿಲ್ಲೆ ವತಿಯಿಂದ ಮತ್ತು ಪ್ರೆಸ್ ಮೀಟಿಂಗ್ ಆಗಮಿಸಿದಂಥ ಮಾದಿಗೆ ದಂಡೋರ ತಾಲೂಕು ಅಧ್ಯಕ್ಷರಾದ ಅನಿಲ್ ದಾಸನಗಿರಿ ಅವರೇ ಮತ್ತು ವಡಿಗೇರಿ ಮಾದಿಗೆ ದಂಡೋರ ವಿದ್ಯಾರ್ಥಿ ಘಟಕ ಅಧ್ಯಕ್ಷರು ವಿಲ್ಸನ್ ಆಲ್ಗೇರಿ ಅವರೇ ಮತ್ತು ಸಮಾಜದ ಮುಖಂಡರು ಶಂಕರಪ್ಪ ನಾಯ್ಕಲ್ ಅವರೇ ಮತ್ತು ಹನುಮಂತ ನಾಯ್ಕಲ್ ಅವರೇ, ಇಂದು ನಾವು ಪತ್ರಿಕಾ ಭವನದಲ್ಲಿ ಇವತ್ತು ಪ್ರೆಸ್ ಮೀಟ್ ಮಾಡುವುದೇನೆಂದರೆ ಒಳ ಮೀಸಲಾತಿಯ ಸಲುವಾಗಿ ಮತ್ತು ಮಾದಿಗೆ ದಂಡೋರ ರಾಜ್ಯ ಅಧ್ಯಕ್ಷರಾದ ಬಿ ನರಸಪ್ಪ ದಂಡೋರ ಅವರ ನಾಯಕತ್ವದಲ್ಲಿ ಮತ್ತು ರಾಜ್ಯ ಉಪಾಧ್ಯಕ್ಷರಾದ ಗಣೇಶ್ ದುಪ್ಪಲ್ಲಿ ಅವರ ಆದೇಶದ ಮೇರೆಗೆ ಬೆಳಗಾಂ ಚಲೋ ಕಾರ್ಯಕ್ರಮ ಸಂಪೂರ್ಣ ಒಳ ಮೀಸಲಾತಿ ಕಾನೂನು ಕಾಯ್ದೆ ರೂಪದಲ್ಲಿ ಜಾರಿ ಆಗ್ಬೇಕಂತಂದು ಬೆಳಗಾಂ 17ನೇ ತಾರೀಕಿಗೆ ಅಮಾನತಿನ ಸತ್ಯಾಗ್ರಹ ಇರುವುದರಿಂದ ಇವತ್ತು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮಾದಿಗೆ ದಂಡೋರ MRPS ವತಿಯಿಂದ ನಾವು ಹೇಳುವುದೇನೆಂದರೆ ಸತತ 35 ವರ್ಷದಿಂದ ಮಾದಿಗೆ ದಂಡೋರ ರಾಷ್ಟ್ರೀಯ ಅಧ್ಯಕ್ಷರಾದ ಮಂದಕೃಷ್ಣ ಮಾದಿಗಣ್ಣವರ ಸುಮಾರು ಸಾವಿರಾರು ಹೋರಾಟಗಳು ಆಗ್ತಾ ಬಂದರೂ ಕೂಡ ಮತ್ತು ಆಗಸ್ಟ್ 1ರಂದು ಸುಪ್ರೀಂ ಕೋರ್ಟ್ನ ಆದೇಶ ಬಂದು ಸುಮಾರು 2 ವರ್ಷ ಹತ್ತತ್ರ ಆದವು. ಮತ್ತೆ ಸರ್ಕಾರ ಒಳ ಮೀಸಲಾತಿ ಮಾಡಬೇಕಾದ್ರೆ ಇಷ್ಟು ವಿಫಲ ಆಗ್ತಾ ಇದೆ. ಮಾದಿಗರಿಗೆ 6, ಚಲುವಾದಿಗೆ 6 ಮತ್ತು ಬೋವಿ ಬಂಜಾರ ಸಮುದಾಯದವ್ರಿಗೆ 5 ಏನು 3 ಗುಂಪು ABCD ಏನು 3 ಗುಂಪು ಮಾಡಿದರು. ಆದ್ರೆ ನಾಗಮೋಹನ್ ದಾಸ್ ವರದಿ ಏನು ಸರ್ಕಾರ ಅಧ್ಯಕ್ಷ ಮಾಡಿದರು, ಆದ್ರೆ ಅದು ಅಧ್ಯಕ್ಷನ್ನು ಏನು 4 ವರ್ಗ ಮಾಡಿದ್ರು, ಅದು ಬಿ ಸರಿಯಾಗಿ ಕಾನೂನುಬದ್ಧವಾಗಿ ಮಾಡಲ್ಲ. ಮತ್ತು ಉದ್ಯೋಗ ಮುಂಬಡಿತಿ ಮತ್ತು ರಾಜಕೀಯವಾಗಿ ಮಾಡ್ಬೇಕಂತೇಳಿ ಮಾದಿಗೆ ದಂಡೋರ ಒತ್ತಾಯ ಇರುತ್ತೆ. ಒಂದು ವೇಳೆ ಬೆಳಗಾಂ ಅಧಿವೇಶನದಲ್ಲಿ ರಾಜ್ಯಾಧ್ಯಕ್ಷರು ಬಿ ನರಸಪ್ಪ ದಂಡೋರ ಅವರ ನಾಯಕತ್ವದಲ್ಲಿ ಏನು ಉಪವಾಸ ಸತ್ಯಾಗ್ರಹ ಏನಿದೆ, ನಾವು ಹೇಳೋದಿಷ್ಟೇ, ಸಮಾಜ ಕಲ್ಯಾಣ ಮಂತ್ರಿಗಳಾಗಿರುವ SC ಮಾದೇವ್ ಸಾಹೇಬರಿಗೆ ವಿನಂತಿ ಮಾಡ್ತೀವಿ ಮತ್ತು ಕಾನೂನು ಮಂತ್ರಿಗೆ ಬಿ ಮನವಿ ಮಾಡ್ತೀವಿ, ಈ ಸರ್ಕಾರದ ರಾಜ್ಯದ ಮುಖ್ಯಮಂತ್ರಿ ಅವ್ರಿಗೆ ಬಿ ಮನವಿ ಮಾಡ್ತೀವಿ. 35 ವರ್ಷದ ಕಾಲ ನಿರಂತರ ಸಾವು ಮಧ್ಯೆ ಹೋರಾಟ ಮಾಡ್ಕತ್ತ ಬಂದ್ರು ಕೂಡ ಕಾಂಗ್ರೆಸ್ ಸರ್ಕಾರ ಮಾದಿಗರಿಗೆ ಕಿಂಚಿತ್ ಬಿ ಕಾಳಜಿ ತೋರಿಸ್ತಿಲ್ಲ. ಅದೇನು ಒಳ ಮೀಸಲಾತಿಯನ್ನು ಈಗ ಜಾರಿಯಾಗಿದೆ, ಅದು ಸಂಪೂರ್ಣ ಆಗಿಲ್ಲ. ಕಾನೂನು ಬದ್ಧವಾಗಿ ಬೆಳಗಾಂ ಅಧಿವೇಶನದಲ್ಲಿ ಮಾಡ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಒಂದು ವೇಳೆ ಹಿಂಗೆ ನಿರ್ಲಕ್ಷ್ಯ ಮಾಡಿದ್ದು ಹೋದ್ರೆ ಇಡೀ ರಾಜ್ಯದಂತ ಏನು ನಮ್ಮ ಪದ್ಮಶ್ರೀ ರಾಷ್ಟ್ರ ಅಧ್ಯಕ್ಷರು ಏನು ಕೆಲವು ದಿನಗಳಲ್ಲಿ ಬೆಂಗಳೂರಿಗೆ ಏನು ಬರ್ತೀವಂತ ಹೇಳಿದ್ದಾರೆ. ಇದನ್ನ ಬೆಳಗಾಂ ಅಧಿವೇಶನದಲ್ಲಿ ಕರೆದು ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ಕಾನೂನು ಪ್ರಕಾರ ಆದೇಶ ಮಾಡ್ಬೇಕಂತೇಳಿ ನಾವು ಮಾದಿಗೆ ದಂಡೋರಿಂದ ಖಂಡಿಸ್ತೀವಿ. ಮತ್ತು 35 ವರ್ಷದ ಕಾಲ ಈ ಭಾರತ ದೇಶದಾಗ ಯಾರಾದ್ರೂ ಹೋರಾಟ ಮಾಡಿ ಜೀವಗಳು ಕಳ್ಕೊಂಡ ಯಾರಾದ್ರೂ ಇದ್ರೆ ಇವತ್ತು ಮಾದಿಗರು ಅಂತ ಹೇಳ್ಬೇಕಾಗ್ತದ. ಆದ್ರೆ ನಿಮಗೇನಾದ್ರ ಮಾನವೀಯತೆ, ನಿಮ್ಮಲ್ಲಿ ಏನಾದ್ರೂ ಕಾಳಜಿದ್ರೆ ಈ ಮಾದಿಗರಿಗೆ ನೀವು ಸಂಪೂರ್ಣ ಕಾನೂನುಬದ್ಧವಾಗಿ ನೀವು ಮೀಸಲಾತಿ ಮಾಡಲೇಬೇಕು. ನಾವು ಯಾರ ಅಪ್ಪನ ಸೊತ್ತೇನು ಕೇಳಕತ್ತಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಂವಿಧಾನ ಕೊಟ್ಟಿದ್ದಾನ ಅದ್ರ ಕಾನೂನು ಅಡಿಯಲ್ಲಿ ನಾವು ನ್ಯಾಯ ಕೇಳಕತ್ತೀವಿ ಹೊರತು ಮತ್ತು ನಾವೇನು ಯಾರ್ದು ಅವ್ರದ್ದು ಕೊಡು ಇವ್ರದ್ದು ಕೊಡು ಅಂತ ಕೇಳಕತ್ತಿಲ್ಲ. ನಾವು ಯಾವ ಸಮುದಾಯ ವಿರುದ್ಧವೇ ಅಲ್ಲ. ನಮಗ ಒಳ ಮೀಸಲಾತಿ 6%ದಾಗ ಉದ್ಯೋಗ, ಶಿಕ್ಷಣ, ರಾಜಕೀಯವಾಗಿ ಕೊಡ್ಬೇಕಂತೇಳಿ ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಒಂದು ವೇಳೆ ಬೆಳಗಾಂ ಅಧಿವೇಶನದಲ್ಲಿ ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಬೆಂಗಳೂರು ದಿಗ್ಬಂಧನ ಆಗ್ಬೇಕಂತೇಳಿ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ.